ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಐಸ್ ಕ್ರೀಮ್ ರೆಸಿಪಿ ನೋಡ್ಕೊಂಬರೋಣವಾ? ಈ ಮಠ ಮಧ್ಯಾಹ್ನಕ್ಕೆ ಏನಾದರೂ ತಂಪಗೆ ತಿನ್ನಬೇಕು ಅನ್ನಿಸ್ದಾಗ ನಮ್ಮ ಮನೇಲೇ ನಾವೇ ಐಸ್ ಕ್ರೀಮ್ ಮಾಡಿಟ್ಕೊಂಡ್ರೆ ಮಕ್ಕಳಿಗೂ ಕೊಡ್ಬೋದು, ಹಾಗೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಒರಿಜಿನಲ್ ಫ್ರೂಟ್ಸ್ ಅಲ್ಲ, ಬಟ್ ಒನ್ ಟೈಮ್ ಓಕೆ, ನೋ ಪ್ರಾಬ್ಲಮ್ ಅಂತ ಅನ್ನಿಸ್ತು. ಸೊ ಇವತ್ತು ನಾನು 2 ಫ್ಲೇವರ್ ತೊಗೊಂಬಂದಿದ್ದೆ. ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಟ್ರಾಬೆರಿ ಬ್ಲೂಬೆರಿ ಐಸ್ ಕ್ರೀಮಲ್ಲಿ ನಾನಿವತ್ತು ಆಪ್ಟ್ ಮಾಡಿರೋದು ಬ್ಲೂಬೆರಿ ಐಸ್ ಕ್ರೀಮ್. ಸೊ ಯೂಶಲಿ ಬ್ಲ್ಯಾಕ್ಬೆರಿ ತಿಂದಿದ್ದೆ, ಚೆನ್ನಾಗಿರುತ್ತೆ. ಬಟ್ ಈ ಬ್ಲೂಬೆರಿ ಅಷ್ಟೊಂದು ನೋಡಿರಲಿಲ್ಲ ನಾನು. ಇದರಲ್ಲಿ ಏನೆಲ್ಲ ಇದೆ, ಎಷ್ಟೆಲ್ಲ ಫ್ಲೇವರ್ಸ್ ಇದೆ ಅಂತೆಲ್ಲ ಇದೆ ನಿಮಗೆ. ಸೊ ಇದು ನೋಡಿ, ಈ ಪ್ರಾಡಕ್ಟ್ ಪ್ರೈಸ್ ಬಂದು 36 ರೂಪೀಸ್ ಅಷ್ಟೇ. ಇದು ಒಂದು ಸಲ ನೀವು ಮಾಡಿಕೊಂಡ್ರೆ ಸುಮಾರು ಒಂದು 7ರಿಂದ 8 ಐಸ್ ಕ್ರೀಮ್ ಕಪ್ಸ್ ಥರ ಮಾಡ್ಕೋಬೋದು, ಅಥವಾ ಕುಲ್ಫಿ ಥರ ಮಾಡ್ಕೋಬೋದು. ನೀವು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದು ಆಪ್ಷನಲ್ಸ್. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಟೂಟಿ ಫ್ರೂಟಿ ಆಗಿರ್ಬೋದು, ಚೆರಿ ಆಗಿರ್ಬೋದು, ಏನಾದರೂ ತೊಗೋಬೋದು. ನಾನಿಲ್ಲಿ 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಜಸ್ಟ್ ಒಂದು 1/4 ಲೀಟ್ರ್ ಹಾಲು ಸ್ವಲ್ಪ ಕಾಯಬೇಕು, ಜಾಸ್ತಿ ಕಾಯೋದು ಬೇಡ. ಆ್ಯಂಡ್ ಫ್ರೆಂಡ್ಸ್, ಇದೇನು ಗೊತ್ತಾ, ಶುಗರ್ ಫ್ರೀ. ಅಂದರೆ ನೀವು ಮತ್ತೆ ಅಡಿಷ್ನಲ್ ಶುಗರ್ ಹಾಕುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಸ್ವೀಟ್ನೆಸ್ ಬೇಕು ಅನಿಸಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಬಿಕಾಸ್ ಅದರಲ್ಲೇ ಆಲ್ಮೋಸ್ಟ್ ಶುಗರ್ ಇರುತ್ತೆ. ಅದೇ ಸಕ್ಕತ್ತಾಗಿರುತ್ತೆ, ಸಾಕು ಅಂತ ಅನಿಸುತ್ತೆ. ಬಟ್ ಓಕೆ, ನಮಗೆ ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂದರೆ ಮಾತ್ರ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1/4 ಲೀಟ್ರ್ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಏನು ಗೊತ್ತಾ, ಈ ಥರ ನೀವು ಐಸ್ ಕ್ರೀಮ್ಸ್ನ ಮನೇಲಿ ಮಾಡಿಟ್ರೆ ಮಕ್ಕಳು ಸಡನ್ನಾಗಿ ಅಮ್ಮ ಏನಾದರೂ ಬೇಕು, ಏನಾದರೂ ಕೊಡು ಅಂದಾಗ ಖಂಡಿತ ನೀವು ಈ ರೀತಿ ಐಸ್ ಕ್ರೀಮ್ನ ತೆಗೆದುಕೊಟ್ರೆ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ. ಓ, ಇದೇನೋ ಚೆನ್ನಾಗಿದೆ, ಅಮ್ಮ ಮನೇಲೇ ಐಸ್ ಕ್ರೀಮ್ ಮಾಡಿದ್ದಾರೆ ಅಂತ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಆಲ್ಮೋಸ್ಟ್ ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲೂ ಈ ಥರ ಐಸ್ ಕ್ರೀಮ್ ಪೌಡರ್ಸ್ ರೆಡಿ ಇದೆ. ಆಮೇಲೆ ಎಲ್ಲ ಫ್ಲೇವರ್ಸು ಇದೆ, ವೆನಿಲಾ, ಬಟರ್ ಸ್ಕಾಚ್, ದೆನ್ ಬ್ಲ್ಯಾಕ್ಬೆರಿ, ಸ್ಟ್ರಾಬೆರಿ, ಬ್ಲೂಬೆರಿ ಅಂತ ಹಲವಾರು, ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ 14 ಫ್ಲೇವರ್ಸ್ ಏನೋ ಅವೈಲಬಿಲಿಟಿ ಇದೆ. ಚಾಕ್ಲೇಟ್ ಕೂಡ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಳ್ಳಿ. ಇಲ್ಲಿ ಹಾಲು ಸ್ವಲ್ಪ ಕಾಯ್ತಿದ್ದಾಗ ನಾನೇನು ಮಾಡಿದೆ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನು ಅಷ್ಟೇ ಸಕ್ಕರೆ ಹಾಕಿದ್ದೀನಿ. ಈವನ್ ನಾನು ಹೇಳಬೇಕಂದ್ರೆ ಅರ್ಧ ಟೇಬಲ್ ಸ್ಪೂನು ಇರಲಿಲ್ಲ, ಅದು ಇನ್ನೂ ಸ್ವಲ್ಪನೇ ಇತ್ತು. ಯಾಕಂದರೆ ನಾನು ರಿವ್ಯೂ ನೋಡಿದ್ದೆ, ಅದು ಅಂದರೆ ಸಕ್ಕರೆ ಬೇಡ ಅಂತಲೇ ಇತ್ತು, ಹಾಗಾಗಿ ಇರಲಿ ಅಂತ ಹಾಕಿದ್ದೆ ನಾನು. ಸೊ ಬ್ಲೂಬೆರಿ ಆಗಿರೋದ್ರಿಂದ ಹಾಲಿಗೆ ಆ ಪೌಡರ್ನ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನೋಡಿ, ವಾವ್, ಕಲರ್ ಒಂಥರ ಬ್ಲೂ ಕಲರ್ ಆಗುತ್ತೆ. ಗೊತ್ತಿಲ್ಲ ಇದು ಫುಡ್ ಕಲರ್ ಆ್ಯಡ್ ಮಾಡಿರ್ತಾರೋ ಅಲ್ವಾ, ಅಥವಾ ಇನ್ಸ್ಟೆಂಟ್ ಪೌಡರ್ ಆಗಿರೋದ್ರಿಂದ ಆ ಕಲರ್ ಬರುತ್ತೋ, ಐ ಡೋಂಟ್ ನೋ, ಅದು ಗೊತ್ತಿಲ್ಲ ನನಗೆ. ಬಟ್ ಕಲರ್ ಮಾತ್ರ ಬ್ಲೂಯಿಶ್ ಇತ್ತು. ಒನ್ ಟೈಮ್ ತಿನ್ನಲಿಕ್ಕೆ ಏನೂ ಆಗಲ್ಲ ಅಂದ್ಕೊತೀನಿ. ಸೊ ಹೆಲ್ದಿ ಅಲ್ಲ ಗೊತ್ತು, ಬಟ್ ಒನ್ ಟೈಮ್ ಅಲ್ವಾ, ನಡೆಯುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಹಾಲಿನಲ್ಲಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಇದು ತುಂಬ ಹೊತ್ತು ಕುದಿಯೋದೇನು ಬೇಡ, ಜಸ್ಟ್ ಒಂದು 2ರಿಂದ 3 ನಿಮಿಷ ಹಾಲು ಚೆನ್ನಾಗಿ ಕಾದ್ಮೇಲೆ ಪೌಡರ್ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದು ಚೆನ್ನಾಗಿ ಕೂಲ್ ಆಗಬೇಕು. ಬಿಸಿಯಾಗಿರುವಂಥ ಹಾಲು ಪೂರ್ತಿ ತಣ್ಣಗೆ ಆದಮೇಲೆ, ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅದು ನಾರ್ಮಲ್ ಟೆಂಪ್ರೇಚರಿಗೆ ಬರುತ್ತಲ್ವ, ಅದಾದಮೇಲೆ ನೀವು ಫ್ರಿಜ್ಜಲ್ಲಿ ಇಡಬೇಕು. ಒಂದು 4 to 5 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಫುಲ್ಲು ಕೂಲ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಅದು. ಸೊ ಫಸ್ಟ್ ಬ್ಲೂಬೆರಿ ಪೌಡರ್ ಹಾಕ್ಕೊಂಡಿದ್ದೀರಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ತುಂಬ ಹೊತ್ತು ಕುದಿಸೋದು ಬೇಡ, ಒಂದು 3ರಿಂದ 4 ನಿಮಿಷ ಕುದ್ರೆ ಸಾಕು. ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಥರದ ಗಂಟಾಗಲ್ಲ, ತಳ ಹಿಡಿಯಲ್ಲ, ಏನೂ ಆಗಲ್ಲ. ಬಟ್ ಕಲರ್ ನೋಡ್ಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಈವನ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ಯೂಶಲಿ ಅದೇ ಫ್ಲೇವರ್ಸ್ ತಿಂದೇ ತಿಂತೀವಲ್ವ, ಈ ಸ್ಟ್ರಾಬೆರಿ, ವೆನಿಲಾ, ಚಾಕ್ಲೇಟ್ ಅಂತ ತಿಂದೇ ತಿಂತೀವಿ. ಬಟ್ ಇದು ಒಂಥರ ಬ್ಲೂಬೆರಿ ಒಂಥರ ಸ್ಪೆಷಲ್ ಅನ್ನಿಸ್ತು ನನಗೆ. ಯೂಶಲಿ ಅಷ್ಟು ಈಸಿಯಾಗಿ ಎಲ್ಲ ಕಡೆ ಸಿಗಲ್ಲ ಅಂತ ಅಂದ್ಕೊತೀನಿ. ಅಂದರೆ ನಾರ್ಮಲ್ ಐಸ್ ಕ್ರೀಮ್ಸ್ ನಾವು ಹೊರಗಡೆ ತೊಗೊಂಡ್ರೆ, ಆ್ಯಂಡ್ ಮೋರ್ ಓವರ್ ನಮ್ಮ ದುರ್ಗದ ಲೆವೆಲ್ಗೆಲ್ಲ ಅಷ್ಟೊಂದು ಬೇಗ ಸಿಗೋದು ಇಲ್ಲ. ಬಟ್ ಇದೊಂಥರ ಫ್ಲೇವರ್ ನನಗೆ ಇಷ್ಟ ಆಯಿತು, ಚೆನ್ನಾಗಿತ್ತು. ಯಾರಿಗೆಲ್ಲ ಇಷ್ಟ ಆಗುತ್ತೋ ಇಲ್ಲೋ ಅಂತ ಟ್ರೈ ಮಾಡಿದ್ಮೇಲೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು ಕೂಲ್ ಆಗಬೇಕು. ಕೂಲ್ ಆದಮೇಲೆ ಒಂದು 5 ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಜ್ಜಿಂದ ತೆಗೆದ್ಮೇಲೆ ಅದು ಈ ರೀತಿ ಆಗಿದೆ, ತಣ್ಣಗಾಗಿರುತ್ತೆ, ಕೂಲಾಗಿರುತ್ತೆ. ಬಟ್ ಗಟ್ಟಿ ಏನಾಗಿರಲ್ಲ, ಅದೇ ಇರುತ್ತೆ. ಬಟ್ ಏನು ಅಂದರೆ ನಾರ್ಮಲ್ ಹಾಲು ನಾವೇನು ಕಲಸಿದ್ವಿ ಅಲ್ವಾ, ಬಿಸಿ ಮಾಡಿದ್ವಿ ಅಲ್ವಾ, ಅದಕ್ಕಿಂತ ಒಂದು 10% ಥಿಕ್ನೆಸ್ ಬಂದಿರುತ್ತೆ. ಇದು ನೆಕ್ಸ್ಟ್ ಸ್ಟೆಪ್ಪು. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿ ಮಾಡ್ಕೋತೀನಿ. ನಾನಿಲ್ಲಿ ಯಾವುದೇ ಥರದ ಡ್ರೈ ಫ್ರೂಟ್ಸ್ ಏನು ಆ್ಯಡ್ ಮಾಡಿಲ್ಲ ಇಲ್ಲಿ ತನಕ. ಜಸ್ಟ್ ಇದನ್ನು
ಒಂದು ರೌಂಡ್ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕು ಅಂದರೆ ಹಾಲು ಸ್ವಲ್ಪ ಇಟ್ಕೊಳ್ಳಿ. ನಾನು ಇಲ್ಲೊಂದು 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಲ್ವ, ಹಾಗಾಗಿ ಈ ಹದಕ್ಕಾಗಿದೆ. ಸೊ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದನ್ನು ನಾನು ವಾಪಸ್ ಅದೇ ಬೌಲ್ಗೆ ಹಾಕ್ತಾಯಿದ್ದೀನಿ. ಯಾವ ಬೌಲಿಂದ ನಾನು ತೊಗೊಂಡಿದ್ದೆ ಅಲ್ವಾ ಅದೇ ಬೌಲ್ಗೆ ಮಿಕ್ಸಿ ಮಾಡಿದ್ದನ್ನು ಮತ್ತೆ ಹಾಕ್ತಾಯಿದ್ದೀನಿ. ಸೊ ಇದು ನೆಕ್ಸ್ಟ್ ಸ್ಟೆಪ್. ಇದಾದಮೇಲೆ ಮತ್ತೆ ನೀವೇನು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಹೊಂದ್ಕೊಂಡಿದೆ. ಆ್ಯಂಡ್ ಮೋರ್ ಓವರ್ ಇದೇನು ಗಟ್ಟಿ ಅಂತ ಆಗಲ್ಲ, ನೀವು ಮಿಕ್ಸಿ ಮಾಡಿದಾಗ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ, ಯಾವುದೇ ಥರದ ಚೇಂಜಸ್ ಆಗಲ್ಲ. ನೀವು ಬೇಕಾದ್ರೆ ಸ್ವೀಟ್ನೆಸ್ ಇಲ್ಲೊಂದ್ಸಲ ಟ್ರೈಲ್ ನೋಡ್ಬೋದು ಹೇಗಿದೆ, ಹೇಗೆ ಅನ್ನಿಸ್ತಿದೆ ಅಂತ. ನಿಮ್ಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಮಿಕ್ಸಿ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೋಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನೇನು ಮತ್ತೆ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಇಲ್ಲಿ ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸು, ಗೋಡಂಬಿ ಮತ್ತು ಬಾದಾಮಿ, ಜೊತೆಗೆ ಸ್ವಲ್ಪ ಚೆರೀಸ್ ಇತ್ತು. ಟೂಟಿ ಫ್ರೂಟಿ ಇರಲಿಲ್ಲ, ಹಾಗಾಗಿ ಚೆರಿ ಇತ್ತು. ಚೆರಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ಇದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಐಸ್ ಕ್ರೀಮ್ ಮೋಲ್ಡ್ಸಿಗೆ ಶಿಫ್ಟ್ ಮಾಡೋದು. ಸೊ ನಿಮ್ಮ ಮನೇಲಿ ಈ ಥರ ಐಸ್ ಕ್ರೀಮ್ ಮೋಲ್ಡ್ಸ್ ಏನಾದರೂ ಇದ್ದರೆ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮಾಮೂಲು ಸ್ಟೀಲ್ ಕಪ್ ಅಥವಾ ಪ್ಲಾಸ್ಟಿಕ್ ಕಪ್ಸ್ ಏನು ಬರುತ್ತಲ್ವ ಅದಕ್ಕೆ ನೀವು ಅದನ್ನು ಹಾಕಿ ಕೂಡ ಇಡ್ಬೋದು. ಆಲ್ರೆಡಿ ನಾನು ಸ್ಟ್ರಾಬೆರಿ ಐಸ್ ಕ್ರೀಮ್ನ ಮಾಡಿದ್ದೀನಿ, ಅದು ನೆಕ್ಸ್ಟ್ ಲಾಗಲ್ಲಿ ಬಿಡ್ತೀನಿ. ಅದರಲ್ಲಿ ಯಾವ ಥರ ಮಾಡಿದೆ, ಏನು ಚೇಂಜಸ್ ಮಾಡಿದ್ದೆ ಅಂತ. ಅದನ್ನು ಆ ಕಡೆ 3 ಏನಿದೆ ಕ್ಯೂಬ್ಸು ಅಂದರೆ ಮೋಲ್ಡ್ ಏನಿದೆ ಅದರಲ್ಲಿ ಹಾಕಿಟ್ಟಿದ್ದೆ. ಸೊ ಈ ಕಡೆ ನಾನು ಬ್ಲೂಬೆರಿನ ಹಾಕ್ಕೊಂಡಿದ್ದೀನಿ. 1 ರೌಂಡ್ ಆ ಕಡೆ ಸ್ಟ್ರಾಬೆರಿ ಇದೆ, ಈ ಕಡೆ ಬ್ಲೂಬೆರಿ ಇದೆ. ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲರ್. ಮೇ ಬಿ ಕ್ಯಾಮ್ರಾಸ್ ಜಸ್ಟಿಸ್ ಕೊಡುತ್ತೋ ಇಲ್ಲೋ, ಲೈವಾಗಿ ನೋಡೋಕ್ಕೆ ಮಾತ್ರ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಿಸ್ ಮಾಡದೆ ಟ್ರೈ ಮಾಡಿ ಮಾತ್ರ, ಎಮ್ಮಿ ಟೇಸ್ಟ್ ಇದೆ. ನೀವು ಹೊರಗಡೆ ಐಸ್ ಕ್ರೀಮ್ ತರೋದೇ ನಿಲ್ಲಿಸ್ತೀರ, ಅಷ್ಟು ಚೆನ್ನಾಗಿ ಮಾಡ್ಕೋಬೋದು. ಏನಿಲ್ಲ ಅಂದರೆ ಹೊರಗಡೆ ಒಂದು ಐಸ್ ಕ್ರೀಮಿಗೆ ಈ ಥರ ಮಾಮೂಲು ಕುಲ್ಫಿ ಐಸ್ ಕ್ರೀಮಿಗೆ ಒಂದು 20-25 ರೂಪೀಸ್ ಅಂದ್ಕೊಳ್ಳಿ. ಸೊ ಇಲ್ಲಿ ಆಲ್ರೆಡಿ 6 ಇದೆ. 6 × 20 ಅಂದರೆ ನೀವೇ ನೋಡಿ, 120-150 ರೂಪೀಸ್ ಖರ್ಚಾಗೋ ಜಾಗದಲ್ಲಿ ಜಸ್ಟ್ 36 ರೂಪೀಸ್ ಪೌಡರು, ಒಂದು 1/4 ಲೀಟ್ರ್ 15 ರೂಪಾಯಿ ಅಂದರೆ 50 ರೂಪಾಯಲ್ಲೇ ನೀವು ಮಾಡ್ಕೊಂಡು ಮುಗಿಸ್ಕೋಬೋದಲ್ವಾ. ವಾವ್, ಒಂಥರ ಬಡ್ಜೆಟ್ ಫ್ರೆಂಡ್ಲಿ ಅಲ್ವಾ. ಸೊ ಉಳಿದಿರೋಂಥದ್ದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಈ ಚಿಕ್ಕ ಚಿಕ್ಕ ಕಪ್ ಬರುತ್ತಲ್ಲ ಸ್ಟೀಲ್ ಕಪ್, ಇದಕ್ಕೆ ಅದನ್ನು ಹಾಕಿಟ್ಕೊಂಡಿದ್ದೀನಿ. ನೀವು ಸ್ಟೀಲ್ ಕಪ್ಸ್ ಆದರೂ ಯೂಸ್ ಮಾಡ್ಬೋದು. ಇಲ್ಲ ನಾನು ಆಲ್ರೆಡಿ ತೋರಿಸಿದ್ನಲ್ಲ ಮೋಲ್ಡ್ ಬಂದು ವಿಶಾಲ್ ಮಾರ್ಟಲ್ಲಿ ಏನೋ ತೊಗೊಂಡಿದ್ದು, ಜಸ್ಟ್ 69 or 79 ರೂಪೀಸ್ಗೆ ಸಿಗುತ್ತೆ ಅದು ಮೋಲ್ಡ್ ಹೊರಗಡೆ. ಅಥವಾ ನೀವು ಮೋರಲ್ಲಿ ಅಥವಾ G7ಅಲ್ಲಿ ಎಲ್ಲಿ ನೀವು ನೋಡಿದ್ರು ಈಗಂತೂ ಐಸ್ ಕ್ರೀಮ್ ಮೋಲ್ಡ್ಗಳು ಎಲ್ಲ ವೆರೈಟಿ ಸಿಗುತ್ತೆ. ಸಿಲಿಕಾನ್ ಮೋಲ್ಡು ಸಿಗುತ್ತೆ, ಪ್ಲಾಸ್ಟಿಕ್ ಮೋಲ್ಡ್ಸು ಸಿಗುತ್ತೆ. ಬಟ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಬಟ್ ನನ್ನ ಹತ್ರ ಇರೋದು ಈಗ ಕರೆಂಟ್ಲಿ ಪ್ಲಾಸ್ಟಿಕ್ ಆಗಿರೋದ್ರಿಂದ ಅದರಲ್ಲಿ ಹಾಕಿದ್ದೀನಿ. ಯೂಶ್ವಲಿ ಸಿಲಿಕಾನ್ ಮೋಲ್ಡಲ್ಲಿ ನೀವು ಹಾಕಿಟ್ರೆ ಅದು ಇನ್ನೂ ಒಳ್ಳೆಯದು. ಅದಕ್ಕಾದರೆ ನೀವು ಮತ್ತೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಬಟ್ ಇದರಲ್ಲಿ ಪ್ಲಾಸ್ಟಿಕ್ ಮೋಲ್ಡಲ್ಲಿ ಅದರಲ್ಲಿ ಬಂದಿರುತ್ತೆ, ಮತ್ತು ಸ್ಟಿಕ್ಸ್ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಕಾಗಲ್ಲ. ಸೊ ನಾನು ಇದನ್ನು ಫುಲ್ಲು ಇನ್ನೇನು ಉಳಿಸೋದು ಅಂತ ಚಿಕ್ಕ ಚಿಕ್ಕ ಏನು ಲೋಟಗಳಿಗೆ ಹಾಕಿದ್ನಲ್ವ, ಆ ಚೆರಿ ಎಲ್ಲ ಹಾಗೆ ಉಳ್ಕೊಂಡಿತ್ತು ಸ್ವಲ್ಪ ಎಕ್ಸ್ಟ್ರಾ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಮಾಡಿ ಇದನ್ನು ಈಗ ಮಿನಿಮಮ್ ಓವರ್ ನೈಟ್ ನೀವು ಫ್ರೀಝರಲ್ಲಿ ಇಡಬೇಕು. ಸೊ ಫಸ್ಟ್ ನಾವಿಟ್ಟಿದ್ದು ಫ್ರಿಜ್ಜಲ್ಲಿ, ಈಗ ಇಡೋದು ಫ್ರೀಝರಲ್ಲಿ. ಚೆನ್ನಾಗಿ ಫ್ರೀಝರಲ್ಲಿ ಇಟ್ಟರೆ ಅದು ಐಸ್ ಕ್ರೀಮ್ ಚೆನ್ನಾಗಿ ಹೊಂದ್ಕೊಡುತ್ತೆ. ಈ ರೀತಿ ನೋಡಿ, ನಾನೊಂದು 1 ಅವರ್ ಆದಮೇಲೆ ಮಧ್ಯೆ ಐಸ್ ಕ್ರೀಮ್ ಸ್ಟಿಕ್ ಮಾಡಿದ್ದೆ ಲೋಟಕ್ಕೆ. ಸೊ ಈ ಕಡೆ ಸ್ಟ್ರಾಬೆರಿ ಇದೆ, ಈ ಕಡೆ ಬ್ಲೂಬೆರಿ ಇದೆ, ಇನ್ನು ಆ ಕಡೆ ಗ್ಲಾಸಲ್ಲಿ ಕೂಡ ಬ್ಲೂಬೆರಿ ಇತ್ತು. ಫಸ್ಟ್ ನಾನು ಗ್ಲಾಸಿಂದು ಡಿಮೋಲ್ಡ್ ಮಾಡಿ ತೋರಿಸ್ತೀನಿ, ಅಂದರೆ ಹೊರಗಡೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಈ ಕುಲ್ಫಿದೆಲ್ಲ ಮಾಡಿ ತೆಗಿತಾರಲ್ವ ಆ ರೀತಿ ಚೆನ್ನಾಗಿ ಒಂದು 30 ಸೆಕೆಂಡ್ಸ್ ಕೈಯಲ್ಲಿ ರಬ್ ಮಾಡಿಬಿಟ್ರೆ ಸಾಕು, ಐಸ್ ಕ್ರೀಮ್ ಆರಾಮ್ಸೆ ಹೊರಗೆ ಬರುತ್ತೆ. ಡಿಮೋಲ್ಡ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಅದೊಂಥರ ಗೋಡಂಬಿ ಬಾದಾಮಿ ಹಾಕಿರೋದು, ಆಮೇಲೆ ಆ ಚೆರೀಸ್ ಹಾಕಿರೋದೆಲ್ಲ ಹಾಗೆ ಸಿಗುತ್ತೆ ಬಾಯಲ್ಲಿ. ತಿಂತಾ ಇದ್ದರೆ ಆಹಾ, ಸುಡು ಸುಡು ಬಿಸ್ಲರಿ ಒಳ್ಳೆ ಐಸ್ ಕ್ರೀಮ್. ಆ್ಯಕ್ಚುಲಿ ಹೀಟೇ, ಬಟ್ ಆ ಫ್ಲೇವರ್ಸ್ ವಾವ್ ಅನ್ನೋ ಥರ ಇರುತ್ತೆ. ಸೊ ಇದು ನಾನೇನು ಕಪ್ಪಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ಆ ರೀತಿ ಕಪ್ಪಲ್ಲಿ ಹಾಕಿಟ್ಟಿರೋದಕ್ಕೆ ಎಕ್ಸ್ಟ್ರಾ ಈ ಥರ ಐಸ್ ಕ್ರೀಮ್ ಸ್ಟಿಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಚೆರಿ ಎಲ್ಲ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಕಲರ್ ಮಾತ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ನಿಮ್ಮ ನಿಯರ್ ಬೈ ಶಾಪಲ್ಲಿ ಎಲ್ಲೇ ಸಿಕ್ಕರೂ ಹೋಗಿ ತೊಗೊಳ್ಳಿ. ಸುಮಾರು ಕಂಪ್ನಿಗಳದ್ದು ಸಿಗುತ್ತೆ ಐಸ್ ಕ್ರೀಮ್ ಪೌಡರ್ಸ್, ರೆಡಿ ಮಿಕ್ಸ್ ಪೌಡರ್ಸು. ಬಟ್ ನಾನು ತೊಗೊಂಡಿದ್ದು ಬೇಕರ್ಸ್ ಪೌಡರ್ಸು. ಇದನ್ನು ಡಿಮೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಅದು ಒಂದೊಂದು ಶೇಪಲ್ಲಿ ಇದೆ ಅಲ್ವಾ, ಹಾಗಾಗಿ ತಿನ್ನಲಿಕ್ಕೆ ಒಂಥರ ಚೆಂದ ಅನಿಸುತ್ತೆ. ಎಸ್, ಅದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ, ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ, ಮಿಸ್ ಮಾಡ್ಕೋತಾ ಇರಿ. ವ್ಲಾಗ್ನ ನೋಡಿ ರೆಸಿಪಿನ ಟ್ರೈ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸಮ್ಮರಲ್ಲಿ ಐಸ್ ಕ್ರೀಮ್ ಅಂದರೆ ಯಾರಿಗೆ ಬೇಡ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಸಿ ಯು ಆಲ್, ಟೇಕ್ ಕೇರ್, ಬಾಯ್.